ಆಫ್ಟರ್ 40 5 ವರ್ಷಕ್ಕೆ ಒಂದು ಸಲ ನಮ್ಮ ಥಾಟ್ಸ್ ಮಾಡ್ಕೋಬೇಕು. 20, 30, 40ವರೆಗೂ 10 ಇಯರ್ಸ್ ತೊಗೋಬೋದು. 40 ಆದಮೇಲೆ 10 ಇಯರ್ಸ್ ತೊಗೋಬಾರ್ದು, 5 ಇಯರ್ಸ್ ಒನ್ಸ್ ತೊಗೋಬೋದು. ಆ್ಯಂಡ್ ಆಫ್ಟರ್ 50 2.5 ಇಯರ್ಸ್ ಒನ್ಸ್ ಎಲ್ಲ ರಿಫ್ರೆಶ್ ಮಾಡ್ಕೋಬೇಕು. 60 ಇಯರ್ಸ್ ಆದಮೇಲೆ ಎವ್ರಿ 1 ಇಯರ್ ಮಾಡ್ಕೋಬೇಕು. ಸೊ ದಟ್ಸ್ ವಾಟ್ ಐ ಡೂ, ದಟ್ ಇಸ್ ವಾಟ್ ಮೈ ಗುರು ಹ್ಯಾಸ್ ಟಾಟ್ ಮೀ, ಮದರ್. ನೋಡು, ನೀನು 20 ವರ್ಷದ ಹುಡುಗಂಗೆ ಇರೋಕ್ಕಾಗಲ್ಲ. ಓಕೆ, ಸೊ ಮೈಂಡ್ ಫ್ರೆಶ್ ಆಗಿರಬೇಕಾ? ಇಲ್ಲಾಂದರೆ ನಾನು 25 ವರ್ಷದಲ್ಲಿ ನಾನು ಹಿಂಗಿದ್ದೆ, ಹಿಂಗಿರಬೇಕಾಗಿತ್ತು ಅಂತೆಲ್ಲ ಯೋಚನೆ ಮಾಡೋದು, ಅದೆಲ್ಲ ಕಟ್ಟುಕತೆ, ಅದೆಲ್ಲ ಬದನೆಕಾಯಿ. ಎಸ್ಸಾರ್ನೋ ಬದನೆಕಾಯಿ ಅಲ್ವೇ, ಮತ್ತಿನ್ನೇನು? ಈ ಯೌವನ ವಾಪಸ್ ಬರುತ್ತಾ? ಇಲ್ಲ. ಈಗಿರೋ ಓಲ್ಡ್ ಏಜ್ ಅಂತ ಅಂದ್ಕೊಂಡ್ರೆ ಓಲ್ಡ್ ಏಜ್. ಅದಕ್ಕೆ ಮೈಂಡನ್ನು ಫ್ರೆಶ್ ಆಗಿ ಇಟ್ಕೊಂಡ್ರೆ ಐ ಆಮ್ ಆಲ್ವೇಸ್ ಯಂಗ್, ಐ ಆಮ್ ಎನರ್ಜೆಟಿಕ್, ಐ ಆಮ್ ಕಾನ್ಷಿಯಸ್ ಆಫ್ ಮೈ ಏಜ್. ಐ ಆಮ್ ಕಾನ್ಷಿಯಸ್ ಆಫ್ ವಾಟ್ ಏಜ್? ಐ ಆಮ್ ಕಾನ್ಷಿಯಸ್ ಆಫ್ ಮೈ ಮೆಂಟಲ್ ಏಜ್. ಮೈಂಡಿಗೆ ಇದೇ ಇಲ್ಲ, ಆ ಮುಪ್ಪೇ ಇಲ್ಲ. Mind is not old. Mind is always fresh and energetic. When your mind is fresh, you are energetic. When you are fresh and energetic, that means you have got a drive and dynamism. ಅಯ್ಯೋ, ನಾವೇನು ಮಾಡ್ತೀವಿ ಅಂದರೆ ಫಿಸಿಕಲ್ ಸ್ಟೇಟ್ ನೋಡಿಕೊಂಡು ಮೈಂಡನ್ನು ಮುಪ್ಪಾಗೋಗಿದೆ ಅಂತ ಅನ್ಕೋತೀವಿ. ದಟ್ ಇಸ್ ಅ ರಾಂಗ್ ಕಾನ್ಸೆಪ್ಟ್. ನನ್ನ ಫಿಸಿಕಲ್ ಏಜನ್ನು ನೋಡಿದಾಗ ನನ್ನ ಮೈಂಡ್ ಏನು ಏಜು? ಮೈ ಮೈಂಡ್ ಇಸ್ ಸ್ಟಿಲ್ 20-25. ಆ ಏಜಲ್ಲಿ ನಾವು ತಮಾಷೆ ಮಾಡ್ಬೋದು, ಎನರ್ಜೆಟಿಕ್ ಗ್ರಿಟ್ಟು ಡಿಟರ್ಮಿನೇಷನ್ ಎಲ್ಲ 20-25 ಏಜ್ನಲ್ಲಿ ಏನು ಮೈಂಡ್ ಇರುತ್ತೋ ಆ ಮೈಂಡ್ ಇಟ್ಕೋಬೇಕು, ಪ್ರಯತ್ನ ಮಾಡ್ಬೇಕು ನಾವು. ನೀವು ಸ್ವಯಂ ಗೋಳ್ಮಾರೆ ಅಂತ ಅಂದ್ಬಿಟ್ರೆ ನಾನು ಸ್ವಯಂ ಗೋಳ್ಮಾರೆ ಸಾಧ್ಯವೇ? ಇಲ್ಲವೇ ಇಲ್ಲ. ನನ್ನ ಗುರುಗಳು ಅದನ್ನು ಬಿಡಲ್ಲ. ಐ ವಿಲ್ ನಾಟ್ ಅಲವಲ್ಲ. ನನಗೆ ಈಗ ಮೈ ಮೈಂಡ್ ಇಸ್ ಫ್ರೆಶ್ ಆ್ಯಂಡ್ ಯಂಗ್ ಅನ್ನೋದೇ ನನ್ನ ಬಿಲೀಫ್ ಅಲ್ಲ. ದಟ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಟು ಮೀ. ಸೊ ಡೈನಾಮಿಸಮ್ ಆ್ಯಂಡ್ ಡ್ರೈವ್ ಐ ಶುಡ್ ನಾಟ್ ಸಿ, ಐ ಆಮ್ ಆಲ್ಸೋ ಅಬೌವ್ 16 ಈಗ. ಓಕೆ, ಬಟ್ ಐ ಹ್ಯಾವ್ ಕೆಪ್ಟ್ ಮೈ ಮೈಂಡ್ ಯಂಗ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಸೊ ಐ ಆಮ್ ವೆರಿ ಕಾನ್ಷಿಯಸ್ ಆಫ್ ಮೈ ಮೆಂಟಲ್ ಏಜ್, ನಾಟ್ ಅಬೌಟ್ ಮೈ ಫಿಸಿಕಲ್ ಏಜ್. Mentally I am fresh, young, energetic, brightful. I am always filled as much as possible. I followed my Guru's principle. My Guru is the Divine Mother, as you know. So my mother is already physically now 500 years. Physically. So when she herself is young and energetic and ನನಗೆ ಅನ್ನಿಸ್ಬೇಕಾರೆ 60 years plus, how young and energetic she is already 550 years in this avatar. In how young and fresh I should be ಅಂತ ನಾನು ಯೋಚನೆ ಮಾಡಬೇಕಲ್ಲ. ಓಕೆ, ನಾನು ಅದ್ರ ಬಿಟ್ಬಿಟ್ಟು ನಾನು ಮುಪ್ಪಾಗಿದ್ದೀನಿ, ನನಗೆ ವಯಸ್ಸಾಗಿದೆ, ಅಯ್ಯೋ ಕಾಲು ನೋವು, ಅಯ್ಯೋ ಮಂಡಿ ನೋವು, ಅದೆಲ್ಲ ಕಾಲು ನೋವು ಮಂಡಿ ನೋವು ಇದ್ದೇ ಇರುತ್ತೆ. ಅದಕ್ಕೇನು ಮಾಡೋಕ್ಕಾಗಲ್ಲ. ಬೇಕಾಗಿರೋ ಮುಲಾಮು ಗುಲಾಮ್ ಎಲ್ಲ ಮಾಡ್ಬಿಡು. ನಾನು ಐ ಆಮ್ ಓನ್ಲಿ ಮದರ್ಸ್ ಗುಲಾಮ. ನಾನು ಗುಲಾಮ್ಗೆಲ್ಲ ನನ್ನ ಗುಲಾಮ ಆಗಲ್ಲ. ಓಕೆ, ಲೆಟ್ ಅಸ್ ಆಲ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕ್ಲಿಯರ್ ಅವರ್ ಪಾಶಾಸ್. ನಮ್ಮ ಒಳಗಡೆ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೋ, ಏನು ಅರಿವಿಗೆ ಬರುತ್ತೋ ಅದನ್ನೆಲ್ಲ ಬ್ಲಾಕೇಜಸ್ ಅಂತ ತಗೊಳ್ಳೋಣ. ಏನೇನಿದೆ ನಮಗೆ ಮೆಂಟಲ್ ಬ್ಲಾಕ್ಸು, ಫಿಸಿಕಲ್ ಬ್ಲಾಕ್ಸು, ಎಮೋಷ್ನಲ್ ಬ್ಲಾಕ್ಸ್, ಅದನ್ನೆಲ್ಲ ನಿಮಿಷ ಕೂತ್ಕೊಂಡು ಒಂದು 5-10 ನಿಮಿಷ ಲೆಟ್ ಅಸ್ ಡಿಸಾಲ್ವ್ ಅವರ್ ಸೆಲ್ವ್ಸ್ ಇನ್ ದಿಸ್ ಕುಂಡಲಿನಿ ಮಂತ್ರ. ಸೊ ಒಂದೊಂದು ಚಕ್ರ ಸಾಧನೆಯಲ್ಲಿ ಈ ಚಕ್ರಗಳನ್ನೆಲ್ಲ ಭೇದಿಸ್ಕೊಂಡು ಒಳಗಡೆ ಇರೋತಕ್ಕಂಥ ಚಕ್ರ ಒಳಗಡೆ ಇರೋತಕ್ಕಂಥ ಆಲ್ ದಿ ಎಮೋಷ್ನಲ್, ಮೆಂಟಲ್ ಆ್ಯಂಡ್ ದ ಫಿಸಿಕಲ್ ಬ್ಲಾಕ್ಸ್ ವಿಚ್ ಅವರ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಇಸ್ ನಾಟ್ ವರ್ಕಿಂಗ್, ಅದನ್ನೆಲ್ಲ ವಿಲ್ ಟ್ರೈ ಟು ಎಲಿಮಿನೇಟ್ ಇಟ್.
so that we understand peace, tranquility, and Karya Siddhi. Lam Vam Ram Yam Ham Ham Sa 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 ಮಾನಸಿಕ ಬ್ಲಾಕ್ ಆದ್ರೇ ನಮ್ಮ ದೇಹ ಬ್ಲಾಕ್ ಆಗುತ್ತೆ. ಮೆಡಿಟೇಷನ್ ಮಾಡೋದು ಯಾಕೆ ಅಂದರೆ ಇಂದ್ರಿಯ ಬ್ಲಾಕ್ಗಳು ಆಗದೇ ಇರಲಿ. ಇಂದ್ರಿಯ ಬ್ಲಾಕ್ ಆಗಿಬಿಟ್ರೆ ಲೆಫ್ಟ್ ಪಾರ್ಟ್ ಆಫ್ ದ ಬ್ರೈನ್, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ವರ್ಕ್ ಆಗಲ್ಲ.
ಮೆಡಿಟೇಷನ್ ಮಾಡೋದು ಯಾಕೆ ಅಂದರೆ ನಾರ್ಮಲ್ ಆ್ಯಕ್ಟಿವಿಟೀಸ್ನ ವರ್ಕ್ ಮಾಡೋ ಪ್ರಯತ್ನ. ಮೆಡಿಟೇಷನ್ ಇಸ್ ನಾಟ್ ಟು ಬ್ಲಾಕ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಎಡಭಾಗದ ಮೆದುಳು ನಾರ್ಮಲ್ ಆ್ಯಕ್ಟಿವಿಟೀಸ್ಗೆ ಪ್ರೋತ್ಸಾಹ ಕೊಡುತ್ತೆ. ಈವನ್ ಟಾಕಿಂಗ್, ಅಂಡರ್ಸ್ಟ್ಯಾಂಡಿಂಗ್ ದ ಟೇಸ್ಟ್ ಎಲಿಮೆಂಟ್, ಅದನ್ನೆಲ್ಲ ನಾವು ಬ್ಲಾಕ್ ಮಾಡಬಾರ್ದು. ದ ನ್ಯಾಚುರಲ್ ಫ್ರೀ ಫ್ಲೋ ಆಫ್ ಎನರ್ಜಿ ನಾವು ಬ್ಲಾಕ್ ಮಾಡೋತಕ್ಕಂಥ ಪ್ರಯತ್ನ ಅಲ್ಲ. ವಿ ಹ್ಯಾವ್ ಟು ಬಿ ವೆರಿ ನಾರ್ಮಲ್ ಆ್ಯಂಡ್ ಅಲೈವ್. ದ ಬಾಡಿ ಹ್ಯಾಸ್ ಟು ಫಂಕ್ಷನ್ ಪ್ರಾಪರ್ಲಿ, ಬಟ್ ವಿ ಶುಡ್ ಕಂಟ್ರೋಲ್ ದ ಸೆನ್ಸರಿ ಪರ್ಸ್ಪೆಕ್ಟ್ಸ್ ಆಫ್ the control from the left hand side of the brain. Kama, Krodha, Moha, Matsarya, Lobha, Mada, Matsarya, ಇದನ್ನೆಲ್ಲ ಹದವಾಗಿ ಇಟ್ಕೋಬೇಕು. ನಾವು ಹದವಾಗಿ ಇಟ್ಕೊಂಡ್ರೇ ಇಂದ್ರಿಯಗಳನ್ನ ಕಂಟ್ರೋಲ್ ಇಟ್ಕೋಬೇಕಾದ್ರೆ ಮೈಂಡು ಕ್ರಿಸ್ಟಲ್ ಕ್ಲಿಯರ್ ಆಗಿ ಇಟ್ಕೋಬೇಕು. ನಾವು ವಿ ಶುಡ್ ಕಂಟ್ರೋಲ್ ದ ಎಕ್ಸೆಸಿವ್ ಡಿಸೈರ್ಸ್. ಈ ಎಕ್ಸೆಸಿವ್ ಡಿಸೈರ್ಸ್ ಎಲ್ಲ ಬರೋದು ಯಾಕೆ ಅಂದರೆ ಮನಸ್ಸಿನಲ್ಲಿ ಮುಖ್ಯವಾದಂಥ ಕ್ರೂರತನ ನಮ್ಮ ಈಗೋಯಿಂದ ಬರುತ್ತೆ. ಇಟ್ ಈಸ್ ದ ಈಗೋ ವಿಚ್ ಫ್ಯೂಲ್ಸ್ ಆಲ್ ದಿ ಅನ್ವಾಂಟೆಡ್ ಥಿಂಗ್ಸ್ ಇನ್ ಅವರ್ ಮೈಂಡ್. ಇದೆಲ್ಲ ಪ್ರೊಪೆಲ್ಲಿಂಗ್ ಫೋರ್ಸ್ ಅಂದರೆ ಈಗೋ, ಅಹಂಕಾರ. ಅಹಂಕಾರದಿಂದ ಏನಾಗುತ್ತೆ ಅಂದರೆ ಎಲ್ಲ ರೀತಿಯಾದಂಥ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ರಾಗದ್ವೇಷ. ರಾಗದ್ವೇಷದಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಇದೆಲ್ಲ ಇಂದ್ರಿಯಗಳನ್ನು ಚುಚ್ಚಿ ನೀನು ಚಪ್ಪಲದ ಫ್ಯಾಕ್ಟರ್ನ ನೋಡ್ಕೋ. ದ ಎಕ್ಸೆಸಿವ್ ಡಿಸೈರ್ ಇನ್ ಯು ಹ್ಯಾವ್ ಟು ಕಂಟ್ರೋಲ್. ವಾಟ್ ಈಸ್ ದಟ್ ಎಕ್ಸೆಸಿವ್ ಡಿಸೈರ್? ಇಟ್ ಈಸ್ ನಥಿಂಗ್ ಬಟ್ ಕ್ರೇವಿಂಗ್. ಈ ಕ್ರೇವಿಂಗ್ ಬಂದಾದಾಗ ಏನಾಗುತ್ತೆ? ಕಾಮ ಈಸ್ ಗುಡ್, ಯು ಹ್ಯಾವ್ ಟು ಡಿಸೈರ್. ಯು ಶುಡ್ ಡಿಸೈರ್ ಫಾರ್ ಎನ್ಲೈಟನ್ಮೆಂಟ್. ಅದು ಡಿಸೈರ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.